ದೇವರ ಈ ದೇವರ ಸಿನಿಮಾ KGF ಸಿನಿಮಾದ ಕಾಪಿನಾ? ಈ ಅನುಮಾನ ಯಾಕೆ ಬಂತು? ದೇವರ ಸಿನಿಮಾದ ಈ ಡೈಲಾಗನ್ನು ಕೇಳಿ ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ. ಈ ಸಮುದ್ರ ಮೀನುಗಳಿಗಿಂತ ಕತ್ತಿನ ರಕ್ತನ ಜಾಸ್ತಿ ನೋಡೈತೆ, ಅದಕ್ಕೆ ಇದನ್ನು ಕೆಂಪು ಸಮುದ್ರ ಅಂತಾರೆ. ಹಾಗೆ ಈ KGF ಡೈಲಾಗನ್ನು ಸರಿ ಕೇಳಿ. ನನ್ನ ರಕ್ತನೋ ಕೆಂಪುಗೆ ಇದೆಯಲ್ಲೋ. KGF ಸಿನಿಮಾದಲ್ಲಿ ಭೂಮಿಯ ಒಳಗಿನ ಚಿನ್ನಕ್ಕೋಸ್ಕರ ಇರೋ ಯುದ್ಧಕ್ಕಿಳಿದ್ರೆ, ದೇವರ ಸಿನಿಮಾದಲ್ಲಿ ಸಮುದ್ರದ ಒಳಗಿನ ಸಂಪತ್ತಿಗಾಗಿ ಯುದ್ಧಕ್ಕಿಳಿತಾನೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. KGF ಸಿನಿಮಾದ ಪಾರ್ಟ್ 1 ಪಾರ್ಟ್ 2 ಅಲ್ಲಿ ಯಶು ಸಿಂಗಲ್ ರೋಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ದೇವರ ಸಿನಿಮಾದಲ್ಲಿ ಡ್ಯುವಲ್ ರೋಲಲ್ಲಿ ಆ್ಯಕ್ಟ್ ಮಾಡಿಸ್ತಾನೆ ಅಷ್ಟೇ. ಮತ್ತು ಈ ಒಂದು ದೇವರ ಸಿನಿಮಾದಲ್ಲಿ ದೇವರ ಪಾತ್ರನೂ NTR ಮಾಡ್ತಾನೆ, ದೇವರ ಮಗನ ಪಾತ್ರನೂ ಕೂಡ NTR ಮಾಡ್ತಾನೆ. ಹಾಗೆ KGF 1 ಮತ್ತು KGF 2 ಅಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇನ ನೋಡಿದ್ದೀರ. ಅಂದರೆ ಫ್ಲ್ಯಾಶ್ ಬ್ಯಾಕಿಂದ ಕತೆ ಓಪನ್ ಆಗೋದು. ಮೊದಲ ಭಾಗವನ್ನು ಅನಂತ್ನಾಗ್ ಸಾರು ಮತ್ತು ಮಾಳ್ವಿಕಾ ಅವರು ಕಥೆಯನ್ನು ಓಪನ್ ಮಾಡ್ತಾರೆ. ಪಾರ್ಟ್ 2 ಅಲ್ಲಿ ಪ್ರಕಾಶ್ ರಾಜು ಮತ್ತು ಅವ್ರ ವಾಯ್ಸಿಂದ ಕತೆ ಓಪನ್ ಆಗುತ್ತೆ. ಹಾಗೆ ಈ ದೇವರ ಸಿನಿಮಾದಲ್ಲೂ ಕೂಡ ರಿವರ್ಸ್ ಸ್ಕ್ರೀನ್ ಪ್ಲೇ ಫ್ಲ್ಯಾಶ್ ಬ್ಯಾಕ್ ಕಥೆನೇ ಓಪನ್ ಆಗುತ್ತೆ. ಈ ಕಥೆನ ಓಪನ್ ಮಾಡೋದಿಲ್ಲಿ ಪ್ರಕಾಶ್ ರಾಜ್ ಅವರು ಯಾರು ಅಂತ ಕೇಳ್ತಾನೆ. ಆಗ ಪ್ರಕಾಶ್ ರಾಜ್ ಅವರು ಏನು ಹೇಳ್ತಾರೆ ಗೊತ್ತಾ? ಜಾತಿ ಇಲ್ಲ, ಮತ ಇಲ್ಲ, ಭಯ ಇಲ್ಲವೇ ಇಲ್ಲ, ಧೈರ್ಯ ಬಿಟ್ಟು ಬೇರೇನು ಗೊತ್ತಿಲ್ಲದ ಕಣ್ಣುಗಳಲ್ಲಿ ಮೊದಲ ಸಲ ಭಯದ ಪೊರೆ ಆವರಿಸಿಕೊಂಡು ಎಂದು ಹೇಳ್ತಾ ಪ್ರಕಾಶ್ ರಾಜ್ ಪಾತ್ರ ಫೀಲ್ ಆಗ್ತಿರುವಾಗ ಅದನ್ನು ನೋಡಿದ ವ್ಯಕ್ತಿ ಮತ್ತೆ ಕೇಳ್ತಾ, ಹೀಗೆ ಪ್ರಕಾಶ್ ರಾಜ್ ಅವರು ಆ ದೇವರ ಕಥೆಯನ್ನು ಹೇಳೋದಕ್ಕೂ ಮುಂಚೆ ಇಲ್ಲೂ ಒಂದು ಸಣ್ಣ ಚೇಂಜ್ ಓವರ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಅದೇನು ಅಂದರೆ, ದೇವರ ಮಗನ ಪಾತ್ರದಿಂದ ಈ ಕಥೆಯನ್ನು ತಗೊಂಡೋಗ್ತಾರೆ. ಮೊದಲು ದೇವರ ಪಾತ್ರವನ್ನು ಬಿಟ್ಟು ಅವನ ಮಗನ ಪಾತ್ರದಿಂದ ತಗೊಂಡೋಗಿ, ನಂತರ ಈ ಸಿನಿಮಾದ ಮಧ್ಯದಲ್ಲಿ ದೇವರ ಪಾತ್ರದ ಕಥೆಯನ್ನು ಹೇಳುವ ಮುಖಾಂತರ ಲಿಂಕಪ್ ಮಾಡ್ತಾರೆ. ಹೀಗೆ ನಂತರ ದೇವರ ಪಾತ್ರ ಅವನ ಒಂದು ಕಾರ್ಯವೈಖರಿಯ ಬಗ್ಗೆ ಈ ಸಿನಿಮಾ ಸಾಗ್ತಾ ಹೋಗುತ್ತೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಗ್ಗೆ, ಈ ಸಿನಿಮಾದ ಸಂಪೂರ್ಣ ಸ್ಟೋರಿ ಬಗ್ಗೆ ನಿಮಗೇನಾದರೂ ತಿಳಿಬೇಕು ಅನ್ನಿಸಿದ್ರೆ, ನಾನು ಇದೇ ಚಾನಲಲ್ಲಿ ದೇವರ ಸಿನಿಮಾದ ಫುಲ್ ಸ್ಟೋರಿಯನ್ನು ಹಾಕಿದ್ದೇನೆ. ಆ ವಿಡಿಯೋನ ನೋಡಿ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಂದನೆಗಳು.